ಇಸ್ರೇಲ್ ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಎಲ್ಲ ಕಡೆಗೂ ಕೂಡ LPG ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಇದಕ್ಕೆ ಧಾರವಾಡವು ಕೂಡ ಹೊರತಾಗಿಲ್ಲ. ಅದರಲ್ಲೂ ವಿಶೇಷವಾಗಿ ಧಾರವಾಡದಲ್ಲಿ ಇದೀಗ ಈ ಬಿಸಿ ಇಂದಿರಾ ಕ್ಯಾಂಟೀನ್ಗಳಿಗೆ ಮುಟ್ಟಿದೆ. ನಾವೀಗ ನಿಂತಿರೋದು ಧಾರವಾಡ ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿರುವಂಥ ಒಂದು ಇಂದಿರಾ ಕ್ಯಾಂಟೀನಲ್ಲಿ. ಇಲ್ಲಿ ಸಿಲಿಂಡರ್ ಏನು ಮುಗಿದಿದ್ದಕ್ಕೆ ಇದೀಗ ಮಧ್ಯಾಹ್ನದ ಊಟ ಏನೋ ಮೊಸರನ್ನು ಅಷ್ಟೇ ಮಾಡಿದ್ದಾರೆ, ಆದರೆ ಸಂಜೆಯ ಊಟಕ್ಕೆ ಈಗ ಸಿಲಿಂಡರ್ ಲಭ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ಏನು ಸಿದ್ಧಪಡಿಸಿಕೊಂಡಿದ್ರು ಎಲ್ಲ ಅಡುಗೆಗೆ ತರಕಾರಿಯನ್ನು, ಅದು ಯಾವ ರೀತಿ ಹಾಗೆ ಇದೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಈಗ ಸಂಜೆ ಹೊತ್ತಿಗೆ ಎಲ್ಲವನ್ನು ಕೂಡ ಸಿದ್ಧಪಡಿಸ್ಕೊಂಡು ಇಲ್ಲಿ ಇಡಲಾಗಿತ್ತು. ಅದು ಕುಂಬಳಕಾಯಿ ಇರ್ಬೋದು ಅಥವಾ ಇನ್ನಿತರ ಏನು ಬೇರೆ ಬೇರೆ ತರಕಾರಿ ಇರ್ಬೋದು, ಅವುಗಳನ್ನು ಕತ್ತರಿಸಿ ಇಲ್ಲಿ ಇಡಲಾಗಿದೆ. ಆದರೆ ಮಧ್ಯಾಹ್ನ ಊಟಕ್ಕೂ ಕೂಡ ಕೇವಲ ಮೊಸರನ್ನು ಅಷ್ಟೇ ಮಾಡಲಾಯಿತು. ಯಾಕೆ ಅಂತಂದರೆ ಸಿಲಿಂಡರ್ ಮುಗಿದಿದ್ದಕ್ಕೆ ಕೇವಲ ಮೊಸರನ್ನು, ಅದು ಲಿಮಿಟೆಡ್ ಏನು ಗ್ರಾಹಕರಿಗೆ ನೀಡಲಾಯಿತು. ಸುಮಾರು ದಿನಕ್ಕೆ ಇಲ್ಲಿ 500 ಜನರಷ್ಟು 500 ಜನರು ಬಂದು ಊಟ ಮಾಡಿ ಹೋಗ್ತಾರೆ. ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲಿ ಜನ ಬರ್ತಾರೆ. ಅಂದರೆ ಇದು ನಗರದ ಹೃದಯದ ಭಾಗದಲ್ಲಿರೋ ಹಿನ್ನೆಲೆಯಲ್ಲಿ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಆ್ಯಕ್ಚುಲಿ ಈಗಾಗಲೇ ಅಡುಗೆ ಕೆಲಸ ಎಲ್ಲ ಶುರುವಾಗಿರಬೇಕಾಗಿತ್ತು. ಆದರೆ ಇದೀಗ ಎಲ್ಲವನ್ನು ಕೂಡ ಸ್ವಚ್ಛ ಮಾಡಿಟ್ಟಿದ್ದಾರೆ. ಆದರೆ ಸಿಲಿಂಡರ್ ಇಲ್ಲದಕ್ಕೆ ಎಲ್ಲವೂ ಕೂಡ ಬಂದಾಗಿವೆ. ಈ ಹಿನ್ನೆಲೆಯಲ್ಲಿ ಇದೀಗ ಬಡವರಿಗೂ ಕೂಡ ಇಲ್ಲಿ ಇದರ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ತೀರಾನೇ ಬಡವರು, ವಿದ್ಯಾರ್ಥಿಗಳು, ಅದರಲ್ಲೂ ವಿದ್ಯಾರ್ಥಿಗಳು ಇಲ್ಲಿ ಬಂದು ಊಟ ಮಾಡಿ ಹೋಗ್ತಾಯಿದ್ರು. ಬೇರೆ ಬೇರೆ ಬಗೆಯ ಊಟವು ಇಲ್ಲಿ ಇರ್ತಾಯಿತ್ತು. ಆದರೆ ಇವತ್ತು ಮಧ್ಯಾಹ್ನ ಮೊಸರನ್ನಕ್ಕಷ್ಟೇ ಸೀಮಿತವಾಗಿ ರಾತ್ರಿ ಇವತ್ತು ಅಡುಗೆನ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಇರೋ ಒಂದು ಸಿಲಿಂಡ್ರು ಕೂಡ ಇದೀಗ ಸಂಪೂರ್ಣವಾಗಿ ಖಾಲಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ನೀವು ಅಡುಗೆ ಮನೆಯನ್ನು ನೋಡ್ತಾ ಇರ್ಬೋದು, ಇಲ್ಲಿ ಯಾವ ರೀತಿ ಏನು ಒಲೆಗಳು ಹಾಗೆ ಹತ್ತದೆ ಇವೆ ಅಂತ ಹೇಳ್ಬೋದು. ಈವನ್ ನೀವು ಅಲ್ಲಿ ನೀರನ್ನು ನೋಡ್ತಾ ಇರ್ಬೋದು, ಅದಕ್ಕೂ ಕೂಡ ರೆಡಿಯಾಗಿಟ್ಟಿದ್ರು ಕೂಡ ಸಿಲಿಂಡ್ರ್ ಇಲ್ಲ ಅಂತ ಹೇಳಿದ್ದಾರೆ. ಈಗ ಕೇಳಿದರೂ ಕೂಡ ಪೂರೈಕೆದಾರರ ಕಡೆಯಿಂದ ಸಿಲಿಂಡರ್ ಪೂರೈಕೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಒಂದು ಕಡೆಗೆ ಜನ ಬಂದು ಇವ್ರನ್ನ ಕೇಳ್ತಾರೆ ಏನಾಯಿತು ಅಂತ ಹೇಳ್ಬಿಟ್ಟು, ಆದರೆ ಇವ್ರ ಹತ್ರ ಉತ್ತರನೇ ಇಲ್ಲ. ಇದರಿಂದಾಗಿ ಇದೀಗ ಒಂದು ಕಡೆಗೆ ಇವರು ಕೂಡ ಉತ್ತರ ಕೊಟ್ಟು ಗ್ರಾಹಕರಿಗೆ ಸಾಕಾಗಿದ್ದರೆ, ಇನ್ನೊಂದು ಕಡೆಗೆ ಇಲ್ಲಿಗೆ ಬರುವಂತಹ ಗ್ರಾಹಕರು ಮತ್ತು ಬಡವರು, ವಿದ್ಯಾರ್ಥಿಗಳು ಊಟವಿಲ್ಲದೆ ಹೋಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ. ಇಸ್ರೇಲ್ ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಎಲ್ಲ ಕಡೆಗೂ ಕೂಡ LPG ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಇದಕ್ಕೆ ಧಾರವಾಡವು ಕೂಡ ಹೊರತಾಗಿಲ್ಲ. ಅದರಲ್ಲೂ ವಿಶೇಷವಾಗಿ ಧಾರವಾಡದಲ್ಲಿ ಇದೀಗ ಈ ಬಿಸಿ ಇಂದಿರಾ ಕ್ಯಾಂಟೀನ್ಗಳಿಗೆ ಮುಟ್ಟಿದೆ. ನಾವೀಗ ನಿಂತಿರೋದು ಧಾರವಾಡ ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿರುವಂಥ ಒಂದು ಇಂದಿರಾ ಕ್ಯಾಂಟೀನಲ್ಲಿ. ಇಲ್ಲಿ ಸಿಲಿಂಡರ್ ಏನು ಮುಗಿದಿದ್ದಕ್ಕೆ ಇದೀಗ ಮಧ್ಯಾಹ್ನದ ಊಟ ಏನೋ ಮೊಸರನ್ನು ಅಷ್ಟೇ ಮಾಡಿದ್ದಾರೆ, ಆದರೆ ಸಂಜೆಯ ಊಟಕ್ಕೆ ಈಗ ಸಿಲಿಂಡರ್ ಲಭ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ಏನು ಸಿದ್ಧಪಡಿಸಿಕೊಂಡಿದ್ರು ಎಲ್ಲ ಅಡುಗೆಗೆ ತರಕಾರಿಯನ್ನು, ಅದು ಯಾವ ರೀತಿ ಹಾಗೆ ಇದೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಈಗ ಸಂಜೆ ಹೊತ್ತಿಗೆ ಎಲ್ಲವನ್ನು ಕೂಡ ಸಿದ್ಧಪಡಿಸ್ಕೊಂಡು ಇಲ್ಲಿ ಇಡಲಾಗಿತ್ತು. ಅದು ಕುಂಬಳಕಾಯಿ ಇರ್ಬೋದು ಅಥವಾ ಇನ್ನಿತರ ಏನು ಬೇರೆ ಬೇರೆ ತರಕಾರಿ ಇರ್ಬೋದು, ಅವುಗಳನ್ನು ಕತ್ತರಿಸಿ ಇಲ್ಲಿ ಇಡಲಾಗಿದೆ. ಆದರೆ ಮಧ್ಯಾಹ್ನ ಊಟಕ್ಕೂ ಕೂಡ ಕೇವಲ ಮೊಸರನ್ನು ಅಷ್ಟೇ ಮಾಡಲಾಯಿತು. ಯಾಕೆ ಅಂತಂದರೆ ಸಿಲಿಂಡರ್ ಮುಗಿದಿದ್ದಕ್ಕೆ